ಸಮಸ್ಯೆ ನಾವು ಮೆಡಿಸಿನ್ ತಗೋತೀವಿ ಅಂತ ಅಂದ್ರೆ ನಮಗೆ ಅದರ ಎಫೆಕ್ಟ್ ಇರಬೇಕು ದೇಹದಲ್ಲಿ, ಆದ್ರೆ ಯಾರಿಗೂ ಸೈಡ್ ಎಫೆಕ್ಟ್ ಬೇಡ. ಸೈಡ್ ಎಫೆಕ್ಟ್ ಇಲ್ಲದೆ ಮನೆಯಲ್ಲೇ ಸಣ್ಣ ಪುಟ್ಟ ರೋಗವನ್ನ ಗುಣಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಜೊತೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸಿಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿದ್ರೆ ಯಾವುದೇ ಸಮಸ್ಯೆಗಳು ನಮ್ಮ ಹತ್ರ ಬರೋದಿಲ್ಲ. ಇದನ್ನ ಸಾಧ್ಯವಾಗಿಸೋದು ಆಯುರ್ವೇದದ ಪ್ರಕಾರ ಹೆಲ್ತ್ ಟಿಪ್ಸ್ ಅನ್ನ ಕೊಡ್ತಾರೆ ಡಾಕ್ಟರ್ ಸೀತಾರಾಮ್ ಪ್ರಸಾದ್. ಆಯುರಾರೋಗ್ಯ ಸೌಖ್ಯಂ. ಕಾಲುಗಳನ್ನು, ಅದು ವಿಶೇಷವಾಗಿ ಮೊಣಕಾಲುಗಳನ್ನು ಬಾಧಿಸಿದಾಗ ನಾವು ಆರ್ಥ್ರೈಟಿಸ್ ಅಂತ ಕರಿತೇವೆ. ಅಂದರೆ ಮಂಡಿ ನೋವು ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ರೋಗ. ಅನೇಕ ಕಾರಣಕ್ಕಾಗಿ ಮಂಡಿ ನೋವು ಬರುತ್ತೆ. ಮುಖ್ಯವಾದ 2 ಕಾರಣ ಆಸ್ಟಿಯೋ ಆರ್ಥ್ರೈಟಿಸ್, ಇನ್ನೊಂದು ರುಮೆಟಾಯ್ಡ್ ಆರ್ಥ್ರೈಟಿಸ್. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗಂಡಸರಲ್ಲೂ ಬರ್ತಕ್ಕಂತಹ ಒಂದು ಆರ್ಥ್ರೈಟಿಸ್ ಅದು ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ. ಅಂದರೆ ರಕ್ತ ಪರೀಕ್ಷೆ ಮಾಡಿದಾಗ RA ಟೆಸ್ಟ್ ಅಂತ ಮಾಡ್ತಾರೆ, ESR ಮಾಡ್ತಾರೆ, CRP ಅನ್ನೋ ಒಂದು ಟೆಸ್ಟ್ ಮಾಡ್ತಾರೆ. ಅದರೆಲ್ಲ ಜಾಸ್ತಿ ಆದಾಗ ಅದನ್ನು ನಾವು ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಕರಿತೇವೆ. ವಿಶೇಷವಾಗಿ ನಮ್ಮ ದೇಹದಲ್ಲಿ ಉಂಟಾಗತಕ್ಕಂಥ ಅನೇಕ ರೋಗಗಳಿದೆ. ಉದಾಹರಣೆ ಕ್ಯಾನ್ಸರ್ ನಮ್ಮ ದೇಹದಲ್ಲೇ ಉಂಟಾಗುವ ಕಾಯಿಲೆ, ಹೊರಗಡೆಯಿಂದ ಬರೋ ಕಾಯಿಲೆ ಅಲ್ಲ. ಅದು ಬರದೇ ಇರತಕ್ಕಂತೆ ಮಾಡಲಿಕ್ಕೆ ಹಗಲು ರಾತ್ರಿ ನಮ್ಮ ದೇಹದಲ್ಲಿ ಈ ಸೈನಿಕರು ಕೆಲಸ ಮಾಡ್ತಾ ಇರ್ತಾರೆ. ನಮ್ಮೆಲ್ಲರಿಗೂ ಸಣ್ಣ ಪ್ರಮಾಣದಲ್ಲಿ ಕ್ಯಾನ್ಸರ್ ಆಗಾಗ ಬರ್ತಾ ಇರುತ್ತೆ. ಆದರೆ ಈ ಸೈನಿಕರು ಅದನ್ನು ಹೊಡೆದಾಕ್ತಾ ಇರ್ತಾರೆ, ಬರೋಕ್ಕೆ ಅದನ್ನು ಬೆಳೆಯೋಕ್ಕೆ ಕೊಡಲ್ಲ. ಅದೇ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗೆ ಅಂಥ ಒಂದು ತಪ್ಪು ಮಾಹಿತಿ ಹೋಗಿ ಅದು ನಮ್ಮ ದೇಹವನ್ನೇ ಅಟ್ಯಾಕ್ ಮಾಡುವಂಥ ಸಂದರ್ಭ ಬಂದಾಗ ಒಂದು ಆಟೋ ಇಮ್ಯೂನ್ ಡಿಸೀಸ್ ಅದು ಉಂಟಾಗ್ತದೆ. ಅದರಲ್ಲಿ ಒಂದು ಸಾಮಾನ್ಯವಾಗಿ ಬರ್ತಕ್ಕಂಥ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಅದು ರುಮೆಟಾಯ್ಡ್ ಆರ್ಥ್ರೈಟಿಸ್. ಆ ರುಮೆಟಾಯ್ಡ್ ಆರ್ಥ್ರೈಟಿಸ್ ನಮ್ಮ ಜಾಯಿಂಟ್ಗಳಿಗೆ ಎಫೆಕ್ಟ್ ಆದಾಗ ಫ್ಲೀಟಿಂಗ್ ಪೈನ್ ಅಂತ ಹೇಳ್ತೀವಿ. ಒಂದು ದಿವಸ ಈ ಕಾಲು, ಒಂದು ದಿವಸ ಈ ಕಾಲು, ಒಂದು ದಿವಸ ಈ ಜಾಯಿಂಟು, ಈ ಜಾಯಿಂಟು, ಒಮ್ಮೆ ಕತ್ತು, ಒಮ್ಮೆ ಕಾಲು, ಎಲ್ಲೆಲ್ಲೋ ನೋವುಗಳು ಕಾಣಲಿಕ್ಕೆ ಶುರು ಆಗುತ್ತೆ. ಈ ಥರ ಫ್ಲೀಟಿಂಗ್ ಓಡಾಡುವ ನೋವುಗಳು ಬಂದಾಗ ಅದು ಹೆಚ್ಚಾಗಿ ರುಮೆಟಾಯ್ಡ್ ಆರ್ಥ್ರೈಟಿಸ್ ಆಗಿರುತ್ತೆ. ವಿಶೇಷವಾಗಿ ಹೆಣ್ಣುಮಕ್ಕಳಲ್ಲಿ ಮತ್ತು ಕಮ್ಮಿ ವಯಸ್ಸಿನವರಲ್ಲಿ. ಅಂದರೆ ರೋಗ ನಿರೋಧಕ ಶಕ್ತಿ ಜಾಗೃತವಾಗಿರುವಂಥ ವಯಸ್ಸು ಚಿಕ್ಕ ವಯಸ್ಸು, ಯುವತಿಯರು, ಯುವಕರು ಅಥವಾ ಮಧ್ಯ ವಯಸ್ಸಿನವರಲ್ಲಿ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇರುತ್ತೆ. ಆ ಸ್ಟ್ರಾಂಗ್ ಇರುವ ರೋಗ ನಿರೋಧಕ ಶಕ್ತಿ ನಮ್ಮ ದೇಹವನ್ನು ಸ್ಟ್ರಾಂಗಾಗಿ ಎಫೆಕ್ಟ್ ಮಾಡುತ್ತೆ, ಅಂದರೆ ಅಟ್ಯಾಕ್ ಮಾಡುತ್ತೆ. ಅದನ್ನು ನಿಗ್ರಹ ಮಾಡಲಿಕ್ಕೆ ನಾವು ಆಟೋ ಇಮ್ಯೂನ್ ಒಂದು ಪ್ರಾಬ್ಲಮನ್ನೇ ಸಾಲ್ವ್ ಮಾಡಬೇಕು. ತಾತ್ಕಾಲಿಕ ಶಮನವಾಗಿ ನೋವಿನ ಮಾತ್ರೆಗಳು, ನೋವಿನ ಇದನ್ನು ಬಳಸಿದ್ರು, ಏನು ಎಣ್ಣೆಗಳು ಬಳಸಿದರು. ಬಟ್ ಆಟೋ ಇಮ್ಯೂನ್ ಒಂದು ಏನು ಕಂಡೀಷನ್ ಇದೆ ನಮ್ಮಲ್ಲಿ, ರೋಗ ನಿರೋಧಕ ವ್ಯವಸ್ಥೆಯನ್ನೇ ಸರಿ ಮಾಡುವಂತಹ ಒಂದು ಚಿಕಿತ್ಸೆಯನ್ನು ಮಾಡಬೇಕು. ಅಂದರೆ ಅದಕ್ಕೆ ಈಗ ಅಲೋಪತಿಯಲ್ಲಿ ಅನೇಕ ಔಷಧಗಳು ಅದಕ್ಕಾಗಿ ಬಂದಿವೆ. ಆದರೆ ಆಯುರ್ವೇದದಲ್ಲೂ 5,000 ವರ್ಷಗಳ ಹಿಂದೆ ಅನೇಕ ಉತ್ತಮವಾದಂತಹ ಔಷಧಗಳನ್ನು ಹೇಳಿದ್ದಾರೆ. ಆಮವಾತ ಅಂತ ಅದನ್ನು ನಾವು ಕರಿತೇವೆ. ಈ ಮಂಡಿ ನೋವುಗಳು ಬಂದಾಗ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಒಂದು ಸುಲಭ ಉಪಾಯ ಅಂದರೆ ಒಂದು ಎಳ್ಳೆಣ್ಣೆ ಜೊತೆಗೆ ಬೆಳ್ಳುಳ್ಳಿ, ಒಂದು 4-6 ಬೆಳ್ಳುಳ್ಳಿಯನ್ನು ಎಳ್ಳೆಣ್ಣೆ ಜೊತೆಗೆ ಕಾಯಿಸಿಕೊಂಡು ಆ ಎಣ್ಣೆಯನ್ನು ನಾವು ಮಂಡಿಗಳಿಗೆ ಮಸಾಜ್ ಮಾಡೋ ಮೂಲಕ ಯಾವುದೇ ಥರದ ಜಾಯಿಂಟ್ ಪೇನ್ ಇರಲಿ ಅದನ್ನು ನಾವು ವಾಸಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಈ ಮೊಣಕಾಲಿನಲ್ಲಿರುವ ನೋವಿಗೆ ಒಂದು ಮಾಡಬೇಕಾದಂತಹ ಯೋಗ ಅಂದರೆ ಒಂದು ಎಕ್ಸಸೈಸ್ ಅಂದರೆ ಮಲ್ಕೊಂಡು ಕಾಲಿನ ಕೆಳಗಡೆ 2 ಮೊಣಕಾಲಿನ ಕೆಳಗಡೆ ಒಂದು ದಿಂಬನ್ನು ಇಟ್ಕೊಳ್ಳೋದು. ಆ ದಿಂಬನ್ನು ಒತ್ತಿ 3 ಬಾರಿ ದೀರ್ಘವಾಗಿ ಉಸಿರಾಡೋದು. ಆ ಥರ ಮಾಡಿದಾಗ ಏನು ಮೊಣಕಾಲಿನ ಮಸಲ್ಸ್, ನಮ್ಮ ಮಾಂಸಖಂಡಗಳಿದ್ದಾವೆ, ಅವೆಲ್ಲ ಸ್ವಲ್ಪ ಶಕ್ತಿಯನ್ನು ಪಡ್ಕೊಳ್ತವೆ. ಈ ಒಂದು ಪಿಲ್ಲೋ ಪ್ರೆಸ್ ಎಕ್ಸಸೈಸ್ ಅಂತ ಕರಿತೀವಿ. ಅಂದರೆ ತಲೆದಿಂಬನ್ನು ಒತ್ತೋದು, 2 ಕಾಲಿನ ಮೂಲಕ ಒತ್ತಿ ಹಿಡಿದು 3 ಬಾರಿ ದೀರ್ಘ ಉಸಿರಾಟ ಮಾಡೋದು. ಆ ಥರ 20 ಬಾರಿ ರಿಪಿಟೇಷನ್ ಮಾಡೋದು, ಪದೇ ರಿಪೀಟ್ ಮಾಡ್ತಾ ಹೋಗೋದು. ಅದನ್ನೇ ಒಂದು ಬೆಳಿಗ್ಗೆ ಒಮ್ಮೆ 20 ಸತಿ ತಲೆದಿಂಬನ್ನು ಒತ್ತೋದು, ಸಾಯಂಕಾಲ ಒಮ್ಮೆ ಒತ್ತೋದು. ಹಾಗೆ ಮಾಡೋದ್ರಿಂದ ನಮ್ಮ ಮೊಣಕಾಲಿನ ಸ್ನಾಯುಗಳಿಗೆ ಶಕ್ತಿ ಬರುತ್ತೆ, ಬೋನುಗಳು ಮತ್ತು ಚೈತನ್ಯವನ್ನು ಪಡ್ಕೊಳ್ತವೆ. ತನ್ಮೂಲಕ ರಕ್ತ ಸಂಚಾರ ಚೆನ್ನಾಗಿ ಇಂಪ್ರೂವ್ ಆಗಿ ಮೊಣಕಾಲಿನ ನೋವನ್ನು ನಾವು ವಾಸಿ ಮಾಡಿಕೊಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.